ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಟ್ರೆಷರ್ಸ್ ಅಡುಗೆ ಚಾನಲ್ಗೆ ಸ್ವಾಗತ. ಹಲವಾರು ಸಮಸ್ಯೆಗಳಿಂದ ಕೂದಲು ಉದುರುತ್ತದೆ. ಅದಕ್ಕೆ ಪರಿಹಾರವೇನೆಂದರೆ ನಾವು ಒಮೆಗಾ 3 ಆ್ಯಸಿಡ್ಸ್ ಜಾಸ್ತಿ ಇರಬೇಕು ಮತ್ತು ವಿಟಮಿನ್ ಸಿ, ವಿಟಮಿನ್ ಬಿ, ಆಮೇಲೆ ವಿಟಮಿನ್ ಕೆ ಇರುವಂಥ ಪದಾರ್ಥಗಳನ್ನು ನಾವು ಯೂಸ್ ಮಾಡಿಕೊಂಡು ಡೈಲಿ ನಮ್ಮ ಆಹಾರ ಪದ್ಧತಿಯಲ್ಲಿ ಅದನ್ನು ಅಳವಡಿಸ್ಕೊತಾ ಬಂದರೆ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತಾ ಬರುತ್ತೆ. ಪ್ರತಿದಿನ ಒಂದು ಉಂಡೆ ಅಥವಾ ಒಂದು ಚಮಚ ಪೌಡರ್ನ ತಿನ್ನೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಮತ್ತು ವಿಟಮಿನ್ ಡಿಫಿಷಿಯನ್ಸಿ ಕಡಿಮೆ ಆಗುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನು ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇದರಲ್ಲಿ ವಿಟಮಿನ್ ಇ, ಪ್ರೋಟೀನ್ ಮತ್ತು ಐರನ್ ಕಂಟೆಂಟು ಹೆಚ್ಚಾಗಿರುತ್ತೆ. ಇದು ಸ್ವಲ್ಪ ಕ್ರಿಸ್ಪಿ ಮತ್ತು ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡೋಣ. ಆಮೇಲೆ ಬೇರೆ ಒಂದು ಪ್ಲೇಟ್ಗೆ ಹಾಕೊಂಬಿಡೋಣ. ನೆಕ್ಸ್ಟ್ ಇಂಗ್ರೀಡಿಯೆಂಟು ಆಲ್ಮಂಡ್ ತೊಗೋತಾ ಇದ್ದೀನಿ. ಇದರಲ್ಲಿ ವಿಟಮಿನ್ ಸಿ, ಪ್ರೋಟೀನು ಮತ್ತು ಐರನ್ ಕಂಟೆಂಟು ಹೆಚ್ಚಾಗಿರುತ್ತೆ. ಇದನ್ನು ಕೂಡ ಫ್ರೈ ಮಾಡುವಾಗ ಸಿಗದ ಹಾಗೆ, ಕಪ್ಪಾಗಿ ಆಗದ ಹಾಗೆ ನಾವು ಫ್ರೈ ಮಾಡಿ ಅದೇ ಪ್ಲೇಟಿಗೆ ಎತ್ತಿಟ್ಕೊಂಬಿಡೋಣ. ಈ ವಿಟಮಿನ್ ರಿಚ್ ಪೌಡರ್ನ ಅಥವಾ ಉಂಡೆಯನ್ನು ಎಲ್ಲರೂ ತಿನ್ಬೋದು. ಗಂಡಸರು ಮತ್ತು ಹೆಂಗಸರು, ಮಕ್ಕಳು ಎಲ್ಲರೂ ತಿನ್ಬೋದು. ಈ ಉಂಡೆಯನ್ನು ಪ್ರತಿದಿನ 6 ಮಂತ್ ಅಥವಾ 1 ವರ್ಷದವರೆಗೆ ತಿಂತಾ ಬಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಹಾಗಾದರೆ ಪ್ರತಿದಿನ ತಿನ್ನೋದಕ್ಕೆ ಹ್ಯಾಬಿಟ್ ಮಾಡ್ಕೋತೀರಲ್ವಾ? ಬನ್ನಿ ಹಾಗಾದರೆ ರೆಸಿಪಿನ ಮುಂದುವರಿಸೋಣ. ನೆಕ್ಸ್ಟ್ ಇಂಗ್ರೀಡಿಯೆಂಟು ಮಖಾನ. ಆಲ್ರೆಡಿ ನನ್ನ ಹತ್ರ ಫ್ರೈ ಆಗಿರೋದು ರೋಸ್ಟೆಡ್ ಇತ್ತು. ಅದನ್ನು ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ರೋಸ್ಟ್ ಆಗ್ತಿತ್ತು ಹೇಗೆಂದರೆ ಅದು ಕ್ರಿಸ್ಪಿಯಾಗಿ ಮುರಿಬೇಕು. ಆ ಥರ ನಾವು ರೋಸ್ಟ್ ಮಾಡಿ ಇಟ್ಕೋಬೇಕು. ಈಗ ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಂಬಿಡೋಣ. ನಮ್ಮ ನೆಕ್ಸ್ಟ್ ಪದಾರ್ಥ ಯಾವುದಂದರೆ ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ಸ್. ಇದರಲ್ಲಿ ತುಂಬ ಒಮೆಗಾ 3 ಆ್ಯಸಿಡ್ಸು ಹೆಚ್ಚಳವಾಗಿರುತ್ತೆ. ಸೊ ಇದನ್ನು ಡೈಲಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇದು ಸೀಡ್ಸ್ನ ಫ್ರೈ ಮಾಡುವಾಗ ಕಪ್ಪಗೆ ಆಗದ ಹಾಗೆ ಫ್ರೈ ಮಾಡಬೇಕು. ನಂತರ ಇದು ಚಟಪಟ ಅನ್ನೋ ಸೌಂಡ್ ಬರೋವರೆಗೂ ನಾವು ರೋಸ್ಟ್ ಮಾಡಬೇಕು ಒಂದು ಸ್ವಲ್ಪ. ನೋಡಿ, ನಂತರ ಪ್ಲೇಟಿಗೆ ಹಾಕ್ಕೊಂಬಿಡೋಣ. ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ರೋಸ್ಟೆಡ್ ಚೆನ್ನ. ಇದರಲ್ಲಿ ಪ್ರೋಟೀನ್, ಐರನ್ ಮತ್ತು ಕ್ಯಾಲ್ಶಿಯಂ ಹೆಚ್ಚಾಗಿರುತ್ತೆ. ಇದು ಆಲ್ರೆಡಿ ರೋಸ್ಟೆಡ್ ಆಗಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೆ ಅಷ್ಟೇ ನಾವು ಸ್ವಲ್ಪ ರೋಸ್ಟ್ ಮಾಡಿ ಮತ್ತು ಪ್ಲೇಟ್ಗೆ ಹಾಕ್ಕೊಂಬಿಡೋಣ. ಎಲ್ಲ ಇನ್ಫಾರ್ಮೇಷನ್ಸ ಸ್ವಲ್ಪ ಸ್ಟಡಿ ಮಾಡಿ, ಹಾಗೆ ಡಯಟ್ರಿಷಿಯನ್ ಹತ್ರ ಸಜೆಷನ್ನ ತೊಗೊಂಡು ನಿಮಗೆಲ್ಲ ಟಿಪ್ಸ್ನ ಕೊಡ್ತಾಯಿದ್ದೀನಿ. ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟು ಶೇಂಗಾ. ಇದ್ರೂ ಕೂಡ ಫೈಬರ್ ಕಂಟೆಂಟು, ಪೊಟ್ಯಾಷಿಯಮ್ಮು, ಮ್ಯಾಗ್ನೀಷಿಯಮ್ಮು, ಐರನ್ನು ಮತ್ತು ವಿಟಮಿನ್ಸು ಹೆಚ್ಚವಾಗಿ ಇರುತ್ತವೆ. ಇದನ್ನು ಕೂಡ ನಾವು ಡೈಲಿ ತಿನ್ನೋದ್ರಿಂದ ನಮ್ಮ ಹೇರ್ ಸ್ಟ್ರಕ್ಚರು ಮತ್ತು ಹೆಲ್ತ್ ಇಶ್ಯೂಸು ಕಮ್ಮಿ ಆಗುತ್ತೆ. ಇದರಲ್ಲಿ ಆಯಿಲ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಆಯಿಲ್ ಕಂಟೆಂಟ್ನ ರಿಟೈನ್ ಮಾಡುತ್ತೆ. ಇದನ್ನು ರೋಸ್ಟ್ ಮಾಡುವಾಗ ಅದು ಸಿಪ್ಪೆಯನ್ನು ಬಿಡಿಸಿ ಬರಬೇಕು ಮತ್ತು ಸ್ವಲ್ಪ ಚಟಪಟ ಅಂತ ಸೌಂಡ್ ಬಂದರೆ ಸಾಕು. ಅಷ್ಟುವರೆಗೆ ನಾವು ರೋಸ್ಟ್ ಮಾಡಿದರೆ ಮುಗಿಯಿತು. ಮತ್ತು ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ಸೇಸ್ಮಿ ಸೀಡ್ಸು. ಈ ಎಳ್ಳಲ್ಲಿ ಫೈಬರ್ ಕಂಟೆಂಟು ಮತ್ತು ಐರನ್ನು, ಪ್ರೋಟೀನು, ಮ್ಯಾಗ್ನೀಷಿಯಮು, ಕ್ಯಾಲ್ಶಿಯಮು ಹೆಚ್ಚಾಗಿರುತ್ತದೆ. ಇದು ಬೇಗ ರೋಸ್ಟ್ ಆಗುತ್ತೆ. ಅದನ್ನು ಕೂಡ ನಾವು ಪ್ಲೇಟಿಗೆ ಹಾಕ್ಕೊಂಬಿಡೋಣ. ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟು ಚಿಯಾ ಸೀಡ್ಸು. ಇದರಲ್ಲಿ ಫೈಬರ್ ಕಂಟೆಂಟು ಹೆಚ್ಚಾಗಿರೋದ್ರಿಂದ ಹಾರ್ಟ್ ಹೆಲ್ತಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ತುಂಬ ಹೊತ್ತು ರೋಸ್ಟ್ ಮಾಡಬಾರ್ದು. ಕಲರ್ ಚೇಂಜ್ ಆದ ತಕ್ಷಣವೇ ನಾವು ಬೇರೆ ಪ್ಲೇಟಿಗೆ ಎತ್ತಿಟ್ಕೊಂಬಿಡೋಣ. ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟು ಗೋಡಂಬಿ. ಇದರಲ್ಲಿ ಮ್ಯಾಗ್ನೀಷಿಯಮ್, ಫೈಬರ್ ಮತ್ತು ಐರನ್, ವಿಟಮಿನ್ಸ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಇದನ್ನು ಕೂಡ ಫ್ರೈ ಮಾಡುವಾಗ ನಾವು ತುಂಬ ಕಪ್ಪಾಗದ ಹಾಗೆ ಫ್ರೈ ಮಾಡ್ಕೋಬೇಕು. ಇದನ್ನು ತಿನ್ನೋದ್ರಿಂದ ನಮ್ಮ ಹಾರ್ಟ್ ಹೆಲ್ತ್ಗೆ, ಸ್ಕಿನ್ಗೆ, ಬೋನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮೆಜರ್ಮೆಂಟಲ್ಲಿ ಮಾಡೋದ್ರಿಂದ ನಿಮಗೆ 1 ತಿಂಗಳವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು. ಗ್ಲಾಸಲ್ಲಿ ಇಟ್ಕೊಂಡ್ರೆ ಆಯಿತು. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಇದರ ಎಫೆಕ್ಟ್ಸು ಅಂದರೆ ಬೆನಿಫಿಟ್ಸು ತುಂಬ ಹೆಚ್ಚಾಗಿರುತ್ತದೆ.
ಹಾಗೆ ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟು ಪಿಸ್ತಾ. ಇದು ಪಿಂಕ್ ಕಲರ್ ಸ್ಕಿನ್ ಇರೋವಂಥ ಪಿಸ್ತಾನ ತೊಗೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡುವಾಗ ಸೀದಾ ಹಾಗೆ ನಾವು ಫ್ರೈನ ಮಾಡ್ಕೋಬೇಕು. ಇದರಲ್ಲಿ ಪೊಟ್ಯಾಷಿಯಮ್, ಐರನ್, ಮ್ಯಾಗ್ನೀಷಿಯಮ್, ವಿಟಮಿನ್ಸ್ ಹೆಚ್ಚಾಗಿ ಇರುತ್ತದೆ. ಇದನ್ನು ಕೂಡ ಡೈಲಿ ತಿನ್ನೋದ್ರಿಂದ ನಮ್ಮ ಹೆಲ್ತಲ್ಲಿ ಇಂಪ್ರೂವ್ ಆಗುತ್ತೆ. ಇದು ರೋಸ್ಟ್ ಆದ ನಂತರ ಇದನ್ನು ಕೂಡ ಪ್ಲೇಟಿಗೆ ಹಾಕೊಂಡ್ಬಿಡೋಣ. ಈ ಪ್ಲೇಟಲ್ಲಿರೋ ಪದಾರ್ಥಗಳು ಎಲ್ಲವೂ ನಾವು ಸ್ವಲ್ಪ ಕೂಲಾಗಿ ಮಾಡೋಕ್ಕೆ ಇಡೋಣ. ಸ್ವಲ್ಪ ಕೂಲ್ ಆದ ನಂತರ ಗ್ರೈಂಡಿಗೆ ಹಾಕೋಣ. ನಾನು ಮಿಕ್ಸಿ ಬೌಲಲ್ಲಿ ಹಾಕುವಾಗ ಫಸ್ಟ್ ಬೌಲಲ್ಲಿ ಏನು ಹಾಕಿದ್ದೇನೆ ಅದು ಒಂದೇ ಮಾತ್ರ ನಾನು ಪೂರ ಫೈನ್ ಪೌಡರ್ ಆಗಿ ಮಿಕ್ಸ್ ಮಾಡಿ ನಾನು ಬೌಲಿಗೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಫೈನ್ ಪೌಡರ್ ಆಗಿ ಇರಬೇಕು. ಆ ಥರ ಮಿಕ್ಸ್ ಮಾಡಿ ನಾವು ಬೌಲಿಗೆ ಹಾಕೋತಾ ಇದ್ದೀನಿ. ಇಷ್ಟು ಗ್ರೈಂಡ್ ಮಾಡೋ ಪದಾರ್ಥವೆಲ್ಲವನ್ನು ನಾನು ಸ್ವಲ್ಪ ಫೈನ್ ಮಾಡಿಲ್ಲ, ಸ್ವಲ್ಪ ಹಾಗೆ ಕಾಳನ್ನೆಲ್ಲ ಹಾಗೆ ಇಡ್ತಾ ಇದ್ದೀನಿ. ಸೊ ದ್ಯಾಟ್ ನೀವು ತಿಂತಾ ಇದ್ದರೆ ನಿಮಗೆ ಅದು ಕ್ರಿಸ್ಪಿಯಾಗಿ ಬರಬೇಕು. ಆ ಥರ ಇದೇ ಥರ ಎಲ್ಲವನ್ನು ಮಿಕ್ಸಿಗೆ ಹಾಕಿ ನಾವು ಪೌಡರ್ನ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ಆಯಿತು. ಮತ್ತು ರಿವರ್ಸ್ ಡೈರೆಕ್ಷನಲ್ಲಿ ನಾವು ತಿರುಗಿಸ್ಬೇಕು ಮಿಕ್ಸಿನ. ಇಲ್ಲವಂದರೆ ಅದು ಎಲ್ಲ ಸೀಡ್ಸು ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಆಯಿಲ್ ಬಿಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ರಿವರ್ಸಲ್ಲಿ ನಾವು ಗ್ರೈಂಡ್ನ ಮಾಡಬೇಕು. ಎಲ್ಲ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕಿದ ನಂತರ ಒಂದು ಬೌಲ್ಗೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಈ ಪ್ರೋಟೀನ್ ರಿಚ್ಚು ಮತ್ತು ವಿಟಮಿನ್ ರಿಚ್ಚು ಪೌಡರ್ ನಮಗೆ ರೆಡಿಯಾಗಿದೆ. ಇದನ್ನು ನೀವು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟು 1 ತಿಂಗಳವರೆಗೂ ತಿನ್ಬೋದು. ಡೈಲಿ 1 ಸ್ಪೂನು ತಿಂತಾ ಬರಬೇಕು. ನಿಮಗೆ ಇದರಲ್ಲಿ ಕ್ರಿಸ್ಪಿಯಾಗಿ ಸಿಗುತ್ತೆ. ಮತ್ತು ಬೇಕಂದರೆ ನೀವು ಸಿನಾಮಿನ್ ಪೌಡರು ಮತ್ತು ಪಿಂಕ್ ಸಾಲ್ಟನ್ನು ಹಾಕ್ಕೊಂಡು ತಿನ್ಬೋದು. ಈ ಪೌಡರ್ನ ಕುಡಿದ ನಂತರ ನೀವು ಚೆನ್ನಾಗಿ ನೀರು ಕುಡಿಬೇಕು. ಬೇಡಪ್ಪ ನಾನು ಪೌಡರ್ನ ಕನ್ಸ್ಯೂಮ್ ಮಾಡೋದಿಲ್ಲ, ಉಂಡೆ ಹಾಕಿದರೆ ಇನ್ನೂ ಚೆನ್ನಾಗಿ ಕನ್ಸ್ಯೂಮ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದ್ದರೆ ಈಗ ಉಂಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಈಗ ಒಂದು ಸಣ್ಣ ಬೌಲಲ್ಲಿ ನಾನು ಬೆಲ್ಲನ ಹಾಕಿದ್ದೇನೆ. 1 ಕಪ್ಪು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಮೆಲ್ಟ್ ಮಾಡ್ತಾಯಿದ್ದೀನಿ. ಸೊ ಬೆಲ್ಲ ಎಲ್ಲ ಕರಗಿದ ನಂತರ ಅದು 1 ಆಣ ಬರಬೇಕು. 1 ಎಳೆ ಆಣ ಬಂದರೆ ಸಾಕು. ಯಾಕಂದ್ರೆ ನಮಗೆ ಜಸ್ಟ್ ಉಂಡೆ ಕಂಬೈನ್ ಆಗಲಿಕ್ಕೆ ಬೇಕು. ಈವನ್ ನಾವು ಇದು ಬೆಲ್ಲವನ್ನು ತೊಗೊಳೋದ್ರಿಂದ ಇದರಲ್ಲಿ ಐರನ್ ಕಂಟೆಂಟು ಹೆಚ್ಚಾಗಿರುತ್ತೆ. ಸೊ ಇದು ಕೂಡ ನಮ್ಮ ಹೆಲ್ತಿಗೆ ತುಂಬ ಇಂಪಾರ್ಟೆಂಟು. ಸೊ ನೋಡಿ, ಹೀಗೆ 1 ಎಳೆ ಆಣ ಬಂದರೆ ಸಾಕು. ಸೊ ಇದನ್ನು ನಾವು ಈಗ ಸ್ಟೋವ್ನ ಆಫ್ ಮಾಡಿ ಆ ಪೌಡರ್ ಮಿಕ್ಸಿಗೆ ನಾವು ಹಾಕ್ಕೊಂಡ್ಬಿಡೋಣ. ಈ ಉಂಡೆ ಮಾಡೋ ಪೌಡರಲ್ಲಿ ನಾನೀಗ 1/2 ಚಮಚ ಏಲಕ್ಕಿ ಪೌಡರನ್ನು ಹಾಕಬೇಕು. ಹಾಕಿ ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿ ಉಂಡೆಯನ್ನು ರೆಡಿ ಮಾಡಬೇಕು. ಸೊ ಉಂಡೆ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಿಮಗೆ ಇಲ್ಲಿ ಬೆಲ್ಲ ಕಂಟೆಂಟ್ ಕಮ್ಮಿ ಅನಿಸಿದರೆ ಇನ್ನೂ ಸ್ವಲ್ಪ ನೀವು ಬೆಲ್ಲವನ್ನು ಕಾಯಿಸಿ ಇದಕ್ಕೆ ಹಾಕೋಬೋದು, ಏನೂ ಆಗೋದಿಲ್ಲ. ಬೆಲ್ಲ ಮತ್ತು ಪೌಡ್ರನ್ನ ಚೆನ್ನಾಗಿ ಕಲಸಿ ಅದು ಆಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಪೌಡರ್ ಜೊತೆಗೆ. ಸೊ ನೋಡಿ, ಈ ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಸೊ ಈಗ ನಾವು ಕೈಗೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಅಥವಾ ಎಣ್ಣೆ ಆದರೂ ಹಚ್ಕೊಂಡು ಅಥವಾ ನೀರಾದರೂ ಹಚ್ಕೊಂಡು ನಾವು ಉಂಡೆನ ಕಟ್ಟೋಣ. ನಾನು ತಗೊಂಡಿರೋ ಮೆಜರ್ಮೆಂಟಲ್ಲಿ ನಾನು ಅರ್ಧ ಪೌಡರನ್ನು ಉಂಡೆಯನ್ನು ಕಟ್ತಾಯಿದ್ದೀನಿ. ಇನ್ನು ಅರ್ಧ ಪೌಡರನ್ನು ನಾನು ಹಾಗೆ ಇಟ್ಟಿದ್ದೀನಿ. ಸೊ ನಿಮ್ಗೆ ನೋಡ್ಕೋಬೋದು, ಈ ಮೆಜರ್ಮೆಂಟಲ್ಲಿ ನಾವು 1 ತಿಂಗಳು ಅಥವಾ 2 ತಿಂಗಳ ಮಟ್ಟ ನಾವು ಉಂಡೆನ ಮಾಡಿ ಇಟ್ಕೋಬೋದು ಅಂತ ಅರ್ಥ ಆಯಿತು ಅಲ್ವಾ. ನೋಡಿ, ಈ ಥರ ನಾವು ಉಂಡೆಗಳನ್ನು ಕಟ್ಟಬೇಕು. ತುಂಬ ಒತ್ತಿ ಕಟ್ಟೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ನಾವು ಉಂಡೆನ ತೊಗೊಂಡು ಸ್ವಲ್ಪ ಒತ್ತಿ ಬಿಟ್ಟರೆ ಉಂಡೆ ರೆಡಿ ಆಗುತ್ತೆ. ಹೀಗೆ ಎಲ್ಲ ಉಂಡೆಗಳನ್ನು ಕಟ್ಟಬೇಕು. ಇದು ಆರೋಗ್ಯಕರವಾದ ಪ್ರೋಟೀನ್ ರಿಚ್ ಮತ್ತು ವಿಟಮಿನ್ ರಿಚ್ ಇರುವಂತಹ ಲಡ್ಡು. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ತಿನ್ನಬೇಕು. ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವ ಎಲ್ಲ ಸಮಸ್ಯೆಗಳು, ಕೂದಲ ಸಮಸ್ಯೆ, ಆಮೇಲೆ ಹೆಲ್ತ್ ಪ್ರಾಬ್ಲಮ್ಸು, ಆಮೇಲೆ ಬೋನ್ಸ್ದು ಎಲ್ಲ ಸ್ಕಿನ್ ಪ್ರಾಬ್ಲಮ್ಸು, ಎಲ್ಲ ಪ್ರಾಬ್ಲಮ್ಸು ಕೂಡ ಕಡಿಮೆ ಆಗುತ್ತೆ. ಹೀಗೆ ಉಂಡೆಯನ್ನು ಮಾಡುವಾಗ ಮತ್ತೆ ಸ್ವಲ್ಪ ಉಂಡೆ
ಕೈಗೆ ಅಂಟ್ತಾ ಇದೆ ಅಂತ ಅನಿಸಿದರೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಚ್ಕೊಂಡು ಕೈಗೆ ಮತ್ತು ಎಲ್ಲ ಉಂಡೆಯನ್ನು ಹೀಗೆ ಒಂದೊಂದಾಗಿ ಮಾಡಬೇಕು. ಈ ಉಂಡೆಗಳನ್ನು ನೀವು ಕೂಡ ಗ್ಲಾಸ್ನ ಕಂಟೈನರಲ್ಲಿ ಹಾಕಿ ಇಟ್ಬಿಟ್ರೆ ಆಯಿತು. ಇದು 1 ತಿಂಗಳು ಅಥವಾ 2 ತಿಂಗಳವರೆಗೂ ಏನೂ ಆಗೋದಿಲ್ಲ. ನೀವು ಬೇಕಂದರೆ 1 ಅಥವಾ 2 ತಿಂಗಳು ಆಗುವಷ್ಟು ಉಂಡೆನ ಮಾಡಿ ಇಟ್ಕೋಬಹುದು. ಮತ್ತು ಜಾರ್ನ ಕಂಟೆಂಟಲ್ಲಿ ಹಾಕಿ ಇಟ್ಬಿಟ್ರೆ ಆಯಿತು, ಏನೂ ಆಗೋದಿಲ್ಲ. ಇದರಲ್ಲಿ ಟೋಟಲ್ ಒಂದು 25 ಉಂಡೆಗಳು ಆಗಿವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನ ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.